ಹಾಯ್ ಹಲೋ ಫ್ರೆಂಡ್ಸ್, ಇದು ಸೋಮವಾರದ ಸಂಚಿಕೆ ಆಗಿರುತ್ತೆ ಭಾರ್ಗವಿ LLB ಸೀರಿಯಲ್ನದ್ದು. ಇಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅರ್ಜುನ್ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರ್ತಾನೆ. ಅರ್ಜುನ್ ಅವರು ವಾದ ಮುಂದುವರಿಸ್ತಾ ಹೇಳ್ತಾರೆ, ಈ ಮಾಜಿ MLA ಸಹಾಯದಿಂದ ನಮ್ಮ ಡ್ಯಾಡ್ ಅಂದರೆ JP ಪಾಟೀಲ್ರವರು ಅವರನ್ನು ಟ್ರಸ್ಟಿ ಮಾಡಿಸಿ, ಹಾಗೆ ನಮ್ಮ ಡ್ಯಾಡ್ಗೆ ಗೊತ್ತಿಲ್ಲದಿರೋ ಹಾಗೆ ಅವರ ಹೆಸರಿನಲ್ಲಿ ಆರ್ಗನ್ ಟ್ರೇಡಿಂಗ್ ಮಾಡಿಸಿ ಕೋಟಿಗಟ್ಟಲೆ ಹಣವನ್ನು ಈ ದೇಶಕ್ಕೆ ತಂದಿದ್ದಾರೆ. ಒಂದು ದೇಶದ ಮೇಲೆ ಯುದ್ಧ ಸಾರಿ ಗುಂಡು ಹಾರಿಸಿ ಸಾವಿರಾರು ಜನನ ಕೊಲ್ಲೋದು ಭಯೋತ್ಪಾದಕರ ಕೆಲಸ ಯುವರ್ ಆನರ್. ಅದನ್ನು ಹೊರದೇಶದವರು ಮಾಡ್ತಾರೆ. ಆದರೆ ನಮ್ಮವರೇ ನಮ್ಮ ದೇಶದಲ್ಲಿ ಇದ್ಕೊಂಡು ಇಂಥ ನೀಚ್ ಕೆಲಸ ಮಾಡಿದ್ದಾರೆ. ಇಂಥವರು ನಮ್ಮ ದೇಶದ ಭಯೋತ್ಪಾದಕರೇ ಅಲ್ವಾ ಯುವರ್ ಆನರ್. ಆದರೆ ಈ ಸತ್ಯ JP ಪಾಟೀಲ್ರವರಿಗೆ ಗೊತ್ತಾಗಿದ್ದು ಇತ್ತೀಚೆಗಷ್ಟೇ. ಅದಕ್ಕೆ ಅವರು ತನ್ನ ಕುಟುಂಬಕ್ಕಾಗಿ ತನ್ನ ಜೀವನವನ್ನು ತ್ಯಾಗ ಮಾಡೋದಕ್ಕೆ ಹೊರಟಿದ್ದಾರೆ. ಇಷ್ಟೊಂದು ಕ್ರೂರಿಯಾಗಿರೋ ಈ ಗಂಗಾಗೆ ಕಠಿಣ ಶಿಕ್ಷೆ ಆಗಬೇಕು ಯುವರ್ ಆನರ್. ಆ ಶಿಕ್ಷೆ ಸಮಾಜಕ್ಕೆ ಒಂದು ಪಾಠ ಆಗಬೇಕು ಯುವರ್ ಆನರ್. ಮಕ್ಕಳನ್ನು ಕಿಡ್ನ್ಯಾಪ್ ಮಾಡೋದಿರಲಿ, ಅವರನ್ನು ಕಣ್ಣೆತ್ತಿ ನೋಡೋದಕ್ಕೂ ಭಯಪಡಬೇಕು. ಯಾವುದಾದ್ರೂ ಒಂದು ಮಗು ಕಷ್ಟದಲ್ಲಿದ್ದರೆ ಆ ಮಗುಗೆ ಸಹಾಯ ಮಾಡೋ ಆಗಿರಬೇಕು. ಅದಕ್ಕೋಸ್ಕರ ಈ ಗಂಗಾಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅಂತ ಅರ್ಜುನ್ ಅವರು ವಾದ ಮಾಡ್ತಾರೆ. ಇದನ್ನು ಕೇಳಿ ಗಂಗಾಗೆ ಶಾಕ್ ಆಗುತ್ತೆ. ಹಾಗೆ ಗಂಗಾಗೆ ಸಹಾಯ ಮಾಡಿರೋ ಶಕ್ತಿ ಪ್ರಸಾದ್ ಅವರಿಗೂ ಕೂಡ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್ ಅಂತ ಅರ್ಜುನ್ ತನ್ನ ವಾದವನ್ನು ಹೇಳ್ತಾನೆ. ನಂತರ ಜಡ್ಜ್ ಅವರು ಹೇಳ್ತಾರೆ, ವಾದ ವಿವಾದಗಳನ್ನು ಕೇಳಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಗಾಯತ್ರಿ ದೇವಿ ಮಾಡಿರೋ ಆರ್ಗನ್ ಟ್ರೇಡಿಂಗ್, ಮಕ್ಕಳ ಅಪಹರಣ ಇದೆಲ್ಲ ಬೆಳಕಿಗೆ ಬಂದಿದ್ದು, ಹಾಗೂ ಈ ಗಾಯತ್ರಿ ದೇವಿನೇ ಗಂಗಾ ಅನ್ನೋದು ಸಾಬೀತಾಗಿದ್ದು JP ಪಾಟೀಲ್ರನ್ನ ನಿರಪರಾಧಿ ಎಂದು ಘೋಷಿಸಲಾಗಿದೆ ಅಂತ ಜಡ್ಜು ತೀರ್ಪು ಕೊಡ್ತಾರೆ. ಇದನ್ನು ಕೇಳಿ ಭಾರ್ಗವಿ ತುಂಬ ಖುಷಿ ಪಡ್ತಾಳೆ. ಅಮಾಯಕ ಮಕ್ಕಳ ಜೀವಹಾನಿ ಮಾಡಿರೋ ಗಂಗಾ ಮತ್ತು ಶಕ್ತಿ ಪ್ರಸಾದ್ಗೆ ಜೀವಾವಧಿ ಶಿಕ್ಷೆ ನೀಡಬೇಕು ಅಂತ ಕೋರ್ಟ್ ಜಡ್ಜ್ ಆದೇಶಿಸುತ್ತದೆ ಅಂತ ಜಡ್ಜ್ ಹೇಳ್ತಾರೆ. ಇನ್ನು ಈ ಕಡೆ JP ಪಾಟೀಲ್ ಕೋರ್ಟಿನ ಕಟಕಟೆಯಿಂದ ಇಳಿದು ಅರ್ಜುನ್ ಹಾಗೂ ಭಾರ್ಗವಿ ಇರ್ತಾರಲ್ಲ ಅಲ್ಲಿಗೆ ಬರ್ತಾರೆ. ಬಂದು JP ಪಾಟೀಲ್ ಭಾರ್ಗವಿಗೆ ಕೈ ಮುಗಿತಾರೆ. ಅದಕ್ಕೆ ಭಾರ್ಗವಿ ಮಾವನ ಕಾಲಿಗೆ ಬೀಳ್ತಾಳೆ. ಈ ಕಡೆ ಗಂಗಾಗೆ ಅವಳ ಕೈಗೆ ಬೇಡಿ ಹಾಕಿರ್ತಾರೆ. ಗಂಗಾ ಕೋಪದಿಂದ, ನಿಮ್ಮನ್ನು ಯಾರನ್ನು ಬಿಡಲ್ಲ, ನಾನು ಎಲ್ಲರನ್ನೂ ನೋಡ್ಕೊತೀನಿ. ಗಂಗಾಳ ಈ ಮಾತುಗಳನ್ನು ಕೇಳಿದ ಭಾರ್ಗವಿ, ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನಿನ್ನ ಗೊಡ್ಡು ಬೆದರಿಕೆಗೆ ಇಲ್ಲಿ ಯಾರೂ ಹೆದರಲ್ಲ ಗಂಗಾ. ಗಂಡ ಹೆಂಡತಿ ಸಂಬಂಧಕ್ಕೆ ಕಳಂಕ ನೀನು. ಎಳೆದುಕೊಂಡು ಹೋಗಿ ಸರ್ ಇವಳನ್ನ ಅಂತ ಭಾರ್ಗವಿ ಪೊಲೀಸ್ನವ್ರಿಗೆ ಹೇಳ್ತಾರೆ. ಆಗ ಪೊಲೀಸರು ಗಾಯತ್ರಿ ದೇವಿಯನ್ನು ಕರ್ಕೊಂಡು ಹೋಗ್ತಾರೆ. ಗಂಗಾಳನ್ನು ಪೊಲೀಸರು ಬೇಡಿ ಹಾಕಿ ಹೊರಗೆ ಕರ್ಕೊಬರ್ತಿರೋದನ್ನು ನೋಡಿ ಹೊರಗಡೆ ಇದ್ದ ಚರಣ್ ಶಾಕ್ ಆಗ್ತಾನೆ. ಇಷ್ಟೊತ್ತು ಇವರೆಲ್ಲ ಮಾತಾಡ್ತಿದ್ದದ್ದು ಅಮ್ಮನ ಬಗ್ಗೆನಾ? ಮಕ್ಕಳನ್ನ ಕಿಡ್ನಾಪ್ ಮಾಡೋ ಗಂಗಾ ಇವರೇನಾ ಅಂತ ಚರಣ್ಗೆ ಶಾಕ್ ಆಗುತ್ತೆ. ಆಗ ಗಂಗಾ ಇದ್ದವಳು ಚರಣ್ ಹತ್ರ ಬಂದು, ನಿನ್ನ ಅಮ್ಮನ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಕಂದ, ಪ್ಲೀಸ್ ನನ್ನನ್ನು ಕಾಪಾಡು ಚರಣ್ ಅಂತ ಕೇಳ್ಕೊತಾಳೆ. ಅದಕ್ಕೆ ಚರಣ್ ಹೇಳ್ತಾನೆ, ಇಷ್ಟು ದಿನ ನಿನ್ನನ್ನು ಮರಳು ಮಾಡಿದ್ದು ಸಾಕಮ್ಮ. ಅಮ್ಮ ಅನ್ನೋ ಪದಕ್ಕೆ ಕಳಂಕ ನೀನು. ಅಮ್ಮ ಅಂದರೆ ಮಕ್ಕಳಿಗಾಗಿ ತ್ಯಾಗ ಮಾಡೋ, ಅವರನ್ನು ರಕ್ಷಣೆ ಮಾಡೋ ಒಂದು ಜೀವ ಅದು. ಅದನ್ನ ಬಿಟ್ಟು ನೀನು ತಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಮಕ್ಕಳನ್ನ ಜೀವ ತೆಗೆಯೋ ರಾಕ್ಷಸಿ. ಅಮ್ಮ ಅಲ್ಲ. ನಿಮ್ಮನ್ನು ನಂಬಿ ನಾನು ಅಪ್ಪನ್ನ ಬಾಯಿಗೆ ಬಂದ ಹಾಗೆ ಮಾತಾಡಿದೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ ಅಂತ ಚರಣ್ ಗಂಗಾಗೆ ಬೈತಾನೆ. ಅದಕ್ಕೆ ಗಂಗಾ ಇದ್ದಳು, ಇಲ್ಲ ಚರಣ್, JP ಸರಿ ಇಲ್ಲ, ಅವನೇ ನನಗೆ ಮೋಸ ಮಾಡಿದ್ದು ಅಂತ ಗಂಗಾ ಹೇಳ್ತಾಳೆ. ಆಗ ಚರಣ್, ನಮ್ಮ ಅಪ್ಪನ ಬಗ್ಗೆ ಇನ್ನೊಂದು ಮಾತು ಆಡಬೇಡಿ. ನೀವು ವಾಪಸ್ ಬಂದಮೇಲೆ ಯಾಕೆ ಅಪ್ಪ ನಿಮ್ಮನ್ನು ಒಪ್ಕೊಂಡಿಲ್ಲ, ನಿಮ್ಮನ್ನು ಹತ್ರ ಸೇರಿಸ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕಾರಣ ನನಗೆ ಇವಾಗ ಗೊತ್ತಾಗ್ತಿದೆ. ಪ್ರೀತಿಸಿ ಮದುವೆ ಆದ ನಂತರ ಗಂಡ ಹಾಗೂ ಮಗುನ ಬಿಟ್ಟು ಹೋಗಿರೋ ಪಾಪಿ ನೀವು ಅಂತ ಹೀಗೆಲ್ಲ ಗಾಯತ್ರಿ ದೇವಿಗೆ ಚರಣ್ ಬಾಯಿಗೆ ಬಂದ ಹಾಗೆ ಬೈತಾನೆ. ಇದನ್ನೆಲ್ಲ ಬೃಂದ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಇದೆಲ್ಲ ಆದ ನಂತರ ಜನರು ಗಂಗಾ ಮುಖಕ್ಕೆ ಮಸಿ ಹಚ್ಚಿಬಿಡ್ತಾರೆ. ಇದನ್ನು ನೋಡಿ ಭಾರ್ಗವಿ ಹೇಳ್ತಾಳೆ, ನೋಡಿದ್ದೆ ಗಂಗಾ, ನಿನ್ನ ಮುಖಕ್ಕೆ ಹಚ್ಚಿದ ಮಸಿಗೂ ನಿನ್ನ ಮನಸ್ಸಿಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಭಾರ್ಗವಿ ಹೇಳ್ತಾಳೆ. ಗಂಗಾ ಮುಂದುವರೆದು, ನಿನಗಿನ್ನೂ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅಂತ ಗಂಗಾ ಭಾರ್ಗವಿಗೆ ಹೇಳ್ತಾಳೆ. ಇದನ್ನು ಕೇಳಿ ಭಾರ್ಗವಿ ಒಂದು ಕೆನ್ನೆಗೆ ಬಾರಿಸ್ತಾಳೆ. ಒಂದು ನಮ್ಮ ಅಪ್ಪನ ಕೊಂದಿದ್ದಕ್ಕೆ, ಹಾಗೆ ಇನ್ನೊಂದು ಕೆನ್ನೆಗೆ ಹೊಡೆದ್ಬಿಟ್ಟು ಇದು ನಮ್ಮ ಮಾವನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದಕ್ಕೆ ಅಂತ ಹೇಳ್ತಾಳೆ. ಇನ್ನು ಗಂಗಾಳನ್ನು ಪೊಲೀಸ್ನವರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್, ಅಂದರೆ ಸೋಮವಾರದ ಸಂಚಿಕೆ ಆಗಿರುತ್ತೆ. ಮುಂದೆ ಏನೇನಾಗುತ್ತೆ, ಗಂಗಾ ಜೈಲಿಗೆ ಹೋಗ್ತಾಳೆ, ಜೈಲಿನಿಂದ ಭಾರ್ಗವಿಗೆ ಏನಾದರೂ ತೊಂದರೆ ಕೊಡ್ತಾಳಾ, ಏನು ಮಾಡ್ತಾಳೆ, ಮುಂದೆ ಕಾದು ನೋಡೋಣ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.